ಸೊ ಇವತ್ತಿನ ಸಬ್ಜೆಕ್ಟಲ್ಲಿ ನಾವೇನು ಮಾಡೋಣ, ಶಿವಂಬು ಥೆರಪಿಯಲ್ಲಿ ಇನ್ನು ಸ್ವಲ್ಪ ವಿಷಯಗಳು ತಿಳ್ಕೊಡೋಕ್ಕೆ ಪ್ರಯತ್ನ ಮಾಡಿ. ಮತ್ತು ನಿಮ್ಮಲ್ಲಿ ಶಿವಂಬು ಥೆರಪಿಯಿಂದ ಏನಾದರೂ ಹೇಳಬೇಕಂದ್ರೆ ಪ್ರಶ್ನೆಗಳಿದ್ರೆ ರೆಡಿ ಮಾಡ್ಕೊಳ್ಳಿ, ಕೊನೆಯಲ್ಲಿ ತಗೊತೀವಿ. ಓಕೆ, ರೈಟ್. ಸೊ ಶಿವಂಬು ಥೆರಪಿಯ ಒಂದು ಪ್ರತ್ಯೇಕ ಅಂಶ ಇವತ್ತು ಚರ್ಚೆ ಮಾಡೋಣ. ಸೊ ಏನದು ಪ್ರತ್ಯೇಕ ಅಂಶ ಅಂತಂದರೆ, ವಿಷಯ ಅಂತಂದರೆ, ಈ ಯೂರಿನ್ ಥೆರಪಿ ಆರ್ ಯೂರೋಥೆರಪಿ ಇದು ಶಾಸ್ತ್ರೀಯವಾಗಿ ಇದೆಯಾ ಅಂತಂದರೆ, ಇದು ಹಿನ್ನೆಲೆ ವೈಜ್ಞಾನಿಕತೆ ಏನಿದೆ ಅಂತ ತಿಳ್ಕೊಂಡಂಥ ಒಂದು ಪ್ರಯತ್ನ ನಡೆಸೋಣ. ಸೊ ಇಲ್ಲಿ ಅದರ ಸಲುವಾಗಿ ಸ್ವಲ್ಪ ವಿಷಯಗಳು ನಾವು ಚರ್ಚೆ ಮಾಡಬೇಕಾಗಿರೋದಿದೆ, ತುಂಬ ಇಂಪಾರ್ಟೆಂಟ್ ವಿಷಯಗಳಿದೆ. ಓಕೆ, ಅದು ಒಂದೊಂದು ಚರ್ಚೆ ಮಾಡ್ಕೊಂಡು ಹೋದರೆ ನಮ್ಮೆಲ್ಲರಿಗೂ, ನಮಗೆ ಅಲ್ಲ ಇಡೀ ಪ್ರಪಂಚದಲ್ಲಿ ಯೂರೋಥೆರಪಿ ಮಾಡುವಂಥ ವ್ಯಕ್ತಿಗಳು, ಎಸ್ಪೆಷಲಿ ಈ ಕನ್ನಡ ಮಾಧ್ಯಮದಿಂದ, ಕನ್ನಡ ಭಾಷೆಯಿಂದ ಅರ್ಥ ಮಾಡ್ಕೋಬೇಕು ಯೂರೋಥೆರಪಿ ಅಂದರೆ ಇವತ್ತಿನ ಕ್ಲಾಸ್ ತುಂಬ ಉಪಯೋಗವಾಗತ್ತೆ. ಶಾಸ್ತ್ರೀಯ ಪುರಾವೆಗಳೇನಿದೆ, ವೈಜ್ಞಾನಿಕ ಹಿನ್ನೆಲೆ ಏನಿದೆ ಅಂತ ತಿಳ್ಕೊಳ್ಳೋಂಥ ಒಂದು ಅದ್ಭುತ ಪ್ರಯತ್ನ ನಡೆಸೋಣ. ಸೊ ಇದರಲ್ಲಿ ಭಾಗವಾಗಿ ಮೊದಲನೇದು, ಇಂಗ್ಲೆಂಡು ಅಂತ ದೇಶದಲ್ಲಿ JW ಆರ್ಮ್ಸ್ಟ್ರಾಂಗ್, ನಿಮ್ಗೆ ಗೊತ್ತಿರೋ ವಿಷಯ, ಮೊಟ್ಟ ಮೊದಲನೇದಾಗಿ ಈ ಯೂರಿನ್ ಥೆರಪಿಯನ್ನು ಪ್ರಪಂಚಕ್ಕೆ ಪುನಃ ಪರಿಚಯ ಮಾಡುವಂಥ ವ್ಯಕ್ತಿಯಾಗಿದ್ದಾರೆ. ಇದೆಲ್ಲ ನಿಮಗೆ ಗೊತ್ತಿರ್ಬೋದು. JW ಆರ್ಮ್ಸ್ಟ್ರಾಂಗ್ ಯಾವುದು ಮೂಲಕ ಅಂತಂದರೆ, ದಿ ವಾಟರ್ ಆಫ್ ಲೈಫ್ ಅಂತ ಬುಕ್ ಬರೆಯೋದ್ರಿಂದ ಅದು ನಮಗೆಲ್ಲರಿಗೂ ಈಗಾಗಲೇ ಪರಿಚಯ. ಯಾಕಂದರೆ ಅದಕ್ಕೂ ಮುಂಚೆ ಸಾವಿರಾರು ವರ್ಷ ಹಿಂದೆ ಈ ಪುರಾಣಗಳ ಪ್ರಕಾರ ಶಿವರು ಪಾರ್ವತಿಗೆ, ಲಾರ್ಡ್ ಈಶ್ವರ ಪಾರ್ವತಿ ಅವರ ಹೆಂಡತಿ ಪಾರ್ವತಿಗೆ ಹೇಳುವಂಥ ಡಮರ ತಂತ್ರದಿಂದ ಈ ವಿದ್ಯೆ, ಅಮರ ವಿದ್ಯೆ ಪರಿಚಯ ಆಗಿರೋದು ಈ ಪ್ರಪಂಚಕ್ಕೆ. ಆಯ್ತಾ, ಈ ವಿಶ್ವಕ್ಕೆ ಪರಿಚಯ ಮಾಡಿರುವಂಥದ್ದು ಡಮರ ತಂತ್ರ ಅಂತ. ಅದರಲ್ಲಿ 107 ಶ್ಲೋಕಗಳ ಮುಖಾಂತರ ಪರಿಚಯ ಮಾಡಿರುವಂಥದ್ದು. ತದನಂತರ ಅನೇಕ ಋಷಿ ಮುನಿಗಳು ಪಾಲನೆ ಮಾಡ್ತಾ ಇದ್ರು, ನಮ್ಮ ಇಂದಿನ ಪೂರ್ವಜರು ಪಾಲನೆ ಮಾಡ್ತಾ ಇದ್ರು. ಪೂರ್ವಜರೆಲ್ಲ ಹೇಳ್ತಾ ಇದ್ರು, ಇದೊಂದು ಯಾವುದೇ ಗಾಯ ಆಗಿದ್ರೆ ಅವರು ಅಲ್ಲಿ ನಿಮ್ಮ ಮೂತ್ರ ಹಾಕಿ ಅಂತ ಹೇಳ್ತಾ ಇದ್ರು ಅಲ್ವಾ. ಸೊ ಹುಚ್ಚ ಹಾಕಿ ಅಂತ ಹೇಳ್ತಾ ಇದ್ರು, ಆ ರೀತಿಯಲ್ಲಿ ಹೇಳ್ತಾ ಇದ್ರು. ಆದರೆ ನಮಗೂ ಅವಾಗ ಒಂದು ಕುಟುಂಬದಲ್ಲಿ ಸ್ಥಿಮಿತ ಅಷ್ಟೇ, ಅದು ಯಾವುದೇ ಪ್ರಚಾರಕ್ಕೆ ಹೋಗಲ್ಲ, ಸುಮ್ಮನೆ ಹೇಳ್ತಾರೆ. ಪೂರ್ವಜರು ಹೇಳ್ತಾರೆ, ನಾವು ಸಣ್ಣ ಮಕ್ಕಳಾಗಿ ನಮಗೆ ಅನುಭವಗಳು ಇರ್ತವೆ, ಪ್ರತಿಯೊಬ್ಬರಿಗಿದೆ, ಪ್ರತಿಯೊಬ್ಬರ ಜೀವನದಲ್ಲಿ ಅದು ಅನುಭವಗಳು ಆಗಿರ್ತವೆ. ಆ ರೀತಿಯಲ್ಲಿ ನಾವು ಮಾಡ್ತೀವಿ, ಸ್ವಲ್ಪ ಅಲ್ಲಿ ನಮಗೆ ಸ್ವಲ್ಪ ರಿಲೀಫ್ ಸಿಗತ್ತೆ ತಕ್ಷಣವೇ ಅಲ್ವಾ. ಆ ರೀತಿಯಲ್ಲಿ ಅದರ ಪ್ರಭಾವ, ಅದರ ಫಲಿತ ತುಂಬ ಜನ ಗೊತ್ತು, ಎಲ್ಲ ಫ್ಯಾಮಿಲೀಸಲ್ಲಿ ಗೊತ್ತು, ಮತ್ತು ಋಷಿ ಮುನಿಗಳಿಗೆ ಗೊತ್ತು. ಆದರೆ ಅದು ಯಾವುದೇ ಶಾಸ್ತ್ರೀಯವಾಗಿ ಹೋಗಿಲ್ಲ. ಅಂದರೆ ಈ ಸೈನ್ಸ್ ಅಂತ ಏನು ಡೆವಲಪ್ ಆಗ್ತಾ ಬಂದಿದೆಯೋ, ಆ ಒಂದು ಇಂದಿನ 400 ವರ್ಷದಿಂದ ಈ ಸೈನ್ಸ್ ಡೆವಲಪ್ ಆಗ್ತಾ ಬಂದಿದೆ. ಆ ಸೈನ್ಸು ಇಂಥ ಸಬ್ಜೆಕ್ಟನ್ನು, ಇಂಥ ಥೆರಪಿಯನ್ನು, ಇಂಥ ಚಿಕಿತ್ಸಾ ವಿಧಾನವನ್ನು ಹೆಚ್ಚು ಬಳಸಿಲ್ಲ. ಅದಕ್ಕೆ ಯಾರಿಗೂ ಗೊತ್ತಾಗಿಲ್ಲ. ಯಾಕಂದರೆ ಇತ್ತೀಚಿನ 400 ವರ್ಷಗಳಲ್ಲಿ ಮಾಡರ್ನ್ ಸೈನ್ಸೇ ಎಲ್ಲದೂ ಒಂಥರ ಹೆಚ್ಚಿನ ಪ್ರಭಾವ ತೋರಿಸ್ತಾ ಬಂದಿದೆ ಸೊಸೈಟಿ ಮೇಲೆ, ಸಮಾಜದ ಮೇಲೆ. ಸೊ ಅವರು ಇದನ್ನು ತಗೊಂಡಿಲ್ಲ, ಅದಕ್ಕೆ ಯಾರಿಗೂ ಗೊತ್ತಾಗಿಲ್ಲ. ಆದರೂ ಇದರ ಹಿನ್ನೆಲೆ, ಇದರ ಪ್ರಾಮುಖ್ಯತೆ, ಇದರ ಯಶಸ್ವಿ ನಡೀತಾನೆ ಬರ್ತಾ ಇದೆ, ಎಲ್ಲಿ ಸ್ಟಾಪ್ ಆಗಿಲ್ಲ, ಆದರೆ ಕಡಿಮೆ ಪ್ರಮಾಣದಲ್ಲಿ. ಸೊ ಅಂಥ ಅದ್ಭುತವಾದ ಈ ಥೆರಪಿ, ಪವಾಡವಾದ ಈ ಥೆರಪಿಯನ್ನು, ಚಿಕಿತ್ಸಾ ವಿಧಾನವನ್ನು ಅನೇಕ ತಜ್ಞರು, ಅನೇಕ ಸೈಂಟಿಸ್ಟ್ಗಳು, ಡಾಕ್ಟರ್ಸು ಏನೇನು ಹೇಳ್ತಾರೆ ನೋಡ್ತಾ ಹೋಗೋಣ. ನೋಡಿ, JW ಆರ್ಮ್ಸ್ಟ್ರಾಂಗ್ ಇವರು ಬರೆದಿರುವಂಥ ದಿ ವಾಟರ್ ಆಫ್ ಲೈಫ್ ಬುಕ್ಕಿಂದ ಈ ಪ್ರಪಂಚಕ್ಕೆ ಪುನಃ ಪರಿಚಯ ಆಯಿತು ಈ ಯೂರೋಥೆರಪಿ ಅಂತ. ಇನ್ನೊಬ್ಬರು ಭಾರತ ದೇಶದಲ್ಲಿ ರಾವೋಜಿಬಾಯಿ ಪಟೇಲ್ ಅಂತ ಒಂದು ವ್ಯಕ್ತಿ, ಗುಜರಾತ್ ಸಂಬಂಧಿತ ವ್ಯಕ್ತಿ, ಇವರು ಮಹಾತ್ಮ ಗಾಂಧಿ ಅವರ ಸ್ನೇಹಿತರಾಗಿದ್ದಾರೆ. ಇವರೊಂದು ಅದ್ಭುತವಾದ ಬುಕ್ ಬರೀತಾರೆ, ಮಾನವ ಮೂತ್ರ ಅಂತ ಬುಕ್ಕು. ಸೊ ಅದರಿಂದ ಅಂದರೆ ಅಫ್ಕೋರ್ಸ್ ಅವ್ರಿಗೆ ಈ ಮೂತ್ರ ಚಿಕಿತ್ಸಾ ವಿಧಾನ ಪರಿಚಯ ಮುಂಚೆ ಇವರಿಗೆ ಆಗಿರುವಂಥ ಏನಂತಂದರೆ, ಇವರಿಗೆ TB ಇತ್ತು. ಅದು ಪರಿಷ್ಕಾರ ಮಾಡ್ಕೊಂಡೋಕ್ಕೆ ಒಂದೇ ಒಂದು ಯೂರಿನ್ ಥೆರಪಿಯಿಂದ ಆಯಿತು. ಅದಾದಮೇಲೆ ಅವರು ಬುಕ್ ಬರೆಯೋದು, ಆ ಬುಕ್ಕು ಅನೇಕ ವಿಷಯಗಳು, ಅದು ತುಂಬ ಹಳೆ ಬುಕ್ ಸಿಕ್ತು, ಅದು ನನ್ನ ಹತ್ರ ಒಂದು ಕಾಪಿ ತೊಗೊಂಡಿದ್ದೀನಿ, ಆದರೆ ಯಾವುದೇ ಪ್ರಿಂಟಲ್ಲಿಲ್ಲ. ಅದರ ಹೆಸರು ಏನಂತದು, ಮಾನವ ಮೂತ್ರ. ಸೊ ಆಮೇಲೆ ಡಾಕ್ಟರ್ PD ದೇಸಾಯಿ ಅಂತ, ಇವರು ಸಹ ಈ ಯೂರೋಥೆರಪಿ ಪುನರುದ್ಧಾರಣ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಸೊ ಭಾರತ ದೇಶ ಮಾಜಿ ಪ್ರಧಾನಿ
ಒಂದು ಬಾರಿ ಅಮೆರಿಕಾದಲ್ಲಿ ಪ್ರೆಸ್ ಮೀಟಿಂಗ್ ಕೊಡ್ತಾರೆ. ಅದರಲ್ಲಿ ಅವರು ತನ್ನ ಆರೋಗ್ಯ ಗುಟ್ಟು, ತನ್ನ ಆರೋಗ್ಯ ರಹಸ್ಯ ಹೇಳಕ್ಕೆ ಪ್ರಯತ್ನ ಮಾಡ್ತಾರೆ. ಏನಂತ ಹೇಳ್ತಾರೆ ಅಂದರೆ, ನನ್ನ ಸ್ವಂತ ಮೂತ್ರವನ್ನು ಸೇವನೆ ಮಾಡೋದೇ ನನ್ನ ಆರೋಗ್ಯ ರಹಸ್ಯ ಅಂತ ಹೇಳ್ತಾರೆ. ದೀರ್ಘಕಾಲ ಬದುಕಿನ ಆ ದೀರ್ಘಕಾಲ ಜೀವನಕ್ಕೆ ನನ್ನ ಸ್ವಂತ ಮೂತ್ರ ಸೇವನೆ ಪ್ರತಿನಿತ್ಯ ಮಾಡೋದೇ ಒಂದು ರಹಸ್ಯ ಅಂತ ಅವರು ತಿಳಿಸ್ಕೊಡುವಾಗ, ಇಡೀ ಪ್ರಪಂಚ ಈ ವಿಷಯ ವ್ಯಾಪಿಸಿದೆ. ಹೀರೋಥೆರಪಿ ಬಗ್ಗೆ ತುಂಬ ವಿಶ್ವಾಸ ಹೆಚ್ಚಾಗಿದೆ ಅಂತ ನಾವು ತಿಳ್ಕೊಬೋದು. ಅದೇ ರೀತಿಯಲ್ಲಿ ಭಾರತ ದೇಶ ಈ ಮಾಜಿ ಪ್ರಧಾನಮಂತ್ರಿಯವರು ಮೊರಾರ್ಜಿ ದೇಸಾಯಿ 68 ವಯಸ್ಸದಲ್ಲಿ ಮೂತ್ರ ಸೇವನೆ ಪ್ರಾರಂಭಿಸ್ತಾರೆ. ಅವ್ರಿಗೆ 45 ವರ್ಷ, ಅಲ್ಲಿಗೆನೆ ಆ ಸಮಯಕ್ಕೇನೆ ಅವ್ರಿಗೆ 45 ವರ್ಷ ಹಿಂದಿನ ಸಮಯದಿಂದ ಅವರಿಗೆ ಮಲಬದ್ಧತೆ ಹೆಚ್ಚಿನ ರೀತಿಯಲ್ಲಿ ಕಾಣಿಸ್ತಾ ಇರ್ತದೆ. ಸೊ ಅದನ್ನು ಸ್ವಂತ ಮೂತ್ರ ಸೇವನೆ ಮಾಡ್ತಾ ಹೋಗುವಾಗ ಅದು ಪರಿಹಾರ ಆಗ್ತದೆ ಕಂಪ್ಲೀಟ್ ಆಗಿ. 45 ವರ್ಷ ಅವರು ಸಫರ್ ಆಗಿರ್ತಾರೆ ಮಲಬದ್ಧತೆಯಿಂದ. ಆಯ್ತಾ? ಜೊತೆಗೆ ಈ ಸ್ವಂತ ಮೂತ್ರವನ್ನೇ ಕಣ್ಣಲ್ಲಿ ಒಂದು ಡ್ರಾಪ್ಸ್ ಹನಿಗಳು ಹಾಕೊಂತ, ಅವರು ಕ್ಯಾಟ್ರಾಕ್ಟ್ ಅಂತ ಒಂದು ವ್ಯಾಧಿ ಬಂದಿರ್ತದೆ, ಅದನ್ನು ಯಾವುದೇ ಶಸ್ತ್ರಚಿಕಿತ್ಸೆಗೆ ಹೋಗಿಲ್ಲದೆ ಅದು ನಿವಾರಣೆ ಮಾಡ್ಕೊತಾರೆ. ಮತ್ತೆ ಅಂದರೆ ಆಲ್ಮೋಸ್ಟ್ ಅವರು ತೀರೋಗಿರೋದು 100 ವರ್ಷ, 1995 ಮೇ ತಿಂಗಳಲ್ಲಿ ಮಾರ್ಚ್ ತಿಂಗಳಲ್ಲೇ ತೀರೋಗ್ತಾರೆ. ಸೊ ಅವರು 30 ವರ್ಷ, ಅದಕ್ಕಿಂತ ಅವರು ಮರಣ ಹೊಂದಕ್ಕೆ ಮುಂಚೆ 30 ವರ್ಷನೂ ಸಹ ಯಾವುದೇ ಒಂದು ಸೋಪು ಮತ್ತೆ ಶೇವಿಂಗ್ ಕ್ರೀಮ್ ಯಾವುದು ಯೂಸ್ ಮಾಡಿಲ್ಲ ಅಂತ ವಿಷಯ. ಶೇವಿಂಗ್ ಕ್ರೀಮ್ ಇಲ್ಲ, ಆಫ್ಟರ್ ಶೇವಿಂಗ್ ಲೋಷನ್, ಬಿಫೋರ್ ಶೇವಿಂಗ್ ಎರಡನ್ನೂ ಸಹ ಈ ಮೂತ್ರವನ್ನೇ ಬಳಸ್ತಾ ಇದ್ರು ಅವರು. ಆಯ್ತಾ? ಶೇವಿಂಗ್ ಲೋಷನ್ ಆಗಿ ಎರಡಕ್ಕೂ ಶೇವಿಂಗ್ಗೋಸ್ಕರನು ಇದೇ ಬಳಸ್ತಾ ಇದ್ರು. ಯಾವುದೇ ಸೋಪ್ ಅಂತೂ ಯಾವುದೇ ಸ್ನಾನಕ್ಕೆ ಉಪಯೋಗಿಸಿಲ್ಲ. 98 ವರ್ಷದಲ್ಲಿ ನೋಡಿದರೆ ಅವರ ಚರ್ಮ ನೋಡ್ತಾ ಇದ್ರೆ, ಸ್ಕಿನ್ ನೋಡ್ತಾ ಇದ್ರೆ ಒಂದು ಮಕ್ಕಳ ಚರ್ಮ ಥರ ಇತ್ತು 98 ವರ್ಷದಲ್ಲಿ. ಆ ಸಮಯದಲ್ಲಿ ಯಾರೊಬ್ರು ಜರ್ನಲಿಸ್ಟ್ ಹೋಗ್ತಾರೆ ಇಂಟರ್ವ್ಯೂ ಮಾಡೋಕ್ಕೆ, ಆ ಸಮಯದಲ್ಲಿ ನೋಡಿದ್ರೆ ಅಷ್ಟು ಆಶ್ಚರ್ಯ ಆಯಿತು. ಆಯ್ತಾ? ಸೊ ಈ ರೀತಿಯಲ್ಲಿ ಸ್ನೇಹಿತರೆ, ಮೂತ್ರದಲ್ಲಿ ಏನಿರ್ತವೆ? ಆಂಟಿಬಾಡೀಸು, ಆಂಟಿಜೆನ್ಸು ಇವೆಲ್ಲ ಇರ್ತವೆ ಅಲ್ವಾ? ಸೊ ವಿಧ ಬ್ಯಾಕ್ಟೀರಿಯಾ ಮತ್ತೆ ಅನೇಕ ವ್ಯಾಧಿಗಳ ಮೇಲೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುವಂಥ ಅವಕಾಶ ಈ ಆಂಟಿಬಾಡೀಸ್ಗೆ, ಆಂಟಿಜೆನ್ಸ್ಗಿದೆ. ಈ ಎರಡನ್ನೂ ಮೂತ್ರದಲ್ಲಿ ಇರ್ತವೆ. ಆದರೆ ಇದು ತುಂಬ ಕಡಿಮೆ ಪ್ರಮಾಣದಲ್ಲಿ ಇರ್ತವೆ. ನಾನು ಈಗಾಗಲೇ ಹೇಳಿದೆ, ಮೂತ್ರದಲ್ಲಿ 95% ನೀರು, 5%ಅಲ್ಲಿ 2.5% ಯೂರಿಯಾ, ಇನ್ನು 2.5%ಅಲ್ಲಿ ಮಾತ್ರವೇ ಮಿಕ್ಕಿದ ಎಲ್ಲ ಮೆಡಿಕಲ್ ಅಂಶಗಳಿರ್ತವೆ. ಆಯಿತಾ? ಅದಕ್ಕೆ ಸಣ್ಣ ಪ್ರಮಾಣದಲ್ಲಿ ಇರ್ತವೆ. ಅದಕ್ಕೆ ಇದು ಹೋಮಿಯೋಪತಿ ಸೂತ್ರಗಳ ಆಧಾರವಾಗಿ ಕೆಲಸ ಮಾಡ್ತಾ ಇರ್ತದೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಮತ್ತು ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯಕ್ಕೆ ಒಂದು ಸಂಬಂಧಿತ ವ್ಯಕ್ತಿ ಡಾಕ್ಟರ್ ಅಲೆಕ್ಸಾಂಡರ್ ಎನ್ ಗ್ಲೇಜರ್ ಮತ್ತು ಡಾಕ್ಟರ್ ಸ್ಟಾಕರ್ ಅಂತ ಈ ಇಬ್ಬರು ಮೂತ್ರದಲ್ಲಿರುವಂಥ ಈ ಹಳದಿ ಬಣ್ಣ ಯಾಕೆ, ಏನು ಅಂತ ನೋಡಕ್ಕೆ ಹೋದರೆ, ಅದಕ್ಕೆ ಪರಿಶೋಧನೆ ನಡೆಸಿದರೆ ಅವ್ರಿಗೆ ಗೊತ್ತಾಗಿರುವಂಥ ವಿಷಯ ಏನಂತಂದರೆ, ಇದು ಅದಕ್ಕೆ ಮುಂಚೆ ಇದು ಬೆಲೆ ಇಲ್ಲದೆ ಅಂತ ಒಂದು ವ್ಯರ್ಥ ಪದಾರ್ಥ ಅಂತ ತಿಳ್ಕೊಂಡಿರುವಂಥ ಆ ವಿಷಯವನ್ನು ಅವರು ಮತ್ತೆ ತಿರ್ಗಾ ಪುನಃ ರಿಸರ್ಚ್ ಮಾಡಿ ಏನು ತಿಳ್ಕೊತಾರೆ ಅಂದರೆ, ಆ ಹಳದಿ ಬಣ್ಣ ಇರುವಂಥ ಆ ಕಲರ್ ಮೂತ್ರದಲ್ಲಿ ಇರ್ತದಲ್ಲ, ಅದು ಕ್ಯಾನ್ಸರ್ ಮತ್ತು ವೃದ್ಧಾಪ್ಯ ಮತ್ತು ಒಂದು ರೀತಿಯಲ್ಲಿ ಯಾವುದೇ ಸ್ವೆಲ್ಲಿಂಗ್ ಆಗೋದು, ಹಾರ್ಟ್ ಸಂಬಂಧಿತ ವ್ಯಾಧಿಗಳಿಗೆ, ಸೊ ಅಲ್ಲಿ ನಷ್ಟ ಆಗ್ತದಲ್ಲ ಅಂತಂದರೆ, ಒಂದು ರೀತಿಯಲ್ಲಿ ಸೆಲ್ಲಲ್ಲಿ ಏನು ಡ್ಯಾಮೇಜ್ ಆಗುತ್ತೋ ಅವೆಲ್ಲನೂ ಸರಿಪಡಿಸುವಂಥ ಅವಕಾಶ ಆ ಕಲರ್ಕ್ಕಿದೆ. ಅಂತಂದರೆ ಆ ಹಳದಿ ಬಣ್ಣ ಏನಿದೆಯೋ ಅದು ತುಂಬ ಕಾರಣವಾಗತ್ತೆ, ಇಂಥ ವ್ಯಾಧಿಗಳಲ್ಲಿ ತುಂಬ ಗುಣ ಮಾಡುತ್ತೆ ಅಂತ ಹೇಳಿದ್ದಾರೆ. ಅದು ಅವರು ಕ್ಯಾನ್ಸರು, ಏಜ್ ಆಗೋದು ಮತ್ತು ಹಾರ್ಟ್ ಡಿಸೀಸಸ್ಗೆ ತುಂಬ ಒಳ್ಳೆಯದು ಅಂತ ಹೇಳಿದ್ದಾರೆ. ಆಮೇಲೆ ಡಾಕ್ಟರ್ SR ಬುರ್ಜಿನ್ಸ್ಕಿ ಅಂತವರು, ಇವರು MD ಮಾಡಿರುವಂಥವ್ರು, ಡಾಕ್ಟರು. ಸೊ ನಮ್ಮ ಮಾನವ ಮೂತ್ರದಿಂದ ಆಂಟಿ ನಿಯೋಪ್ಲಾಸ್ಟೆನ್ಸ್ ಅಂತ ಪದಾರ್ಥವನ್ನು ಸಪರೇಟ್ ಮಾಡಿದ್ದಾರೆ. ಇದಕ್ಕೆ ಏನು ಶಕ್ತಿ ಅಂತಂದರೆ, ಈ ಪದಾರ್ಥಕ್ಕೆ ನೋಡಿ, ಟ್ಯೂಮರ್, ಕ್ಯಾನ್ಸರ್ ಅಂತ ಇದೆಯಲ್ಲ, ಆ ಕ್ಯಾನ್ಸರ್ ಕಣಗಳನ್ನು ಏನಾಗುತ್ತೆ ಮತ್ತೆ ಪುನರುದ್ಧಾರಣೆ ಮಾಡಿ ಅಂದರೆ ಒಂಥರ ಸರಿಪಡಿಸಿ ಒಂದು ಸಾಮಾನ್ಯ ಸ್ಥಿತಿಗೆ ತಂದುಕೊಳ್ಳುವಂಥ ಅವಕಾಶ ಇದಕ್ಕಿದೆ ಅಂತ ಆಂಕಾಲಜಿ ನ್ಯೂಸ್ ಪತ್ರಿಕೆಯಲ್ಲಿ 1990 ಜುಲೈ ಆಗಸ್ಟ್ ನೆಲದಲ್ಲಿ ಪ್ರಚನೆ ಮಾಡಿದ್ದಾರೆ. ನೋಡಿ, ಈ ರೀತಿಯಲ್ಲಿ ಅನೇಕ ವಿಷಯಗಳು ಈ ರೀತಿಯಲ್ಲಿ ನಾವು ತಿಳ್ಕೊಬೋದು. ಆಮೇಲೆ ಅಹಮದಾಬಾದ್ ಸಂಬಂಧಿತ ಒಂದು ವ್ಯಕ್ತಿ ಡಾಕ್ಟರ್ ಮಗನ್ ಬಾಯ್ ಸಲಾರಿಯಾ
ಇವರು ಡಾಕ್ಟರು, ಶಸ್ತ್ರಚಿಕಿತ್ಸಾ ಮಾಡುವಂಥ ನಿಪುಣರು. ಈ ಶಸ್ತ್ರಚಿಕಿತ್ಸಕ ಮುಂದೆ ತಮ್ಮ ರೋಗಗಳಿಗೆ ಏನು ಮಾಡ್ತಾರಂದ್ರೆ, ಸಾಧಾರಣವಾಗಿ ಸೊ ಯಾವುದೇ ಮೆಡಿಸಿನ್ ಬದಲಾಗಿ ಇವರು ಏನು ಮಾಡ್ತಾರೆ ಅಂದರೆ ಅವ್ರ ಸ್ವಂತ ಮೂತ್ರವನ್ನು ತರಕ್ಕೆ ಹೇಳ್ತಾರೆ. ಅದನ್ನು ಇಂಜೆಕ್ಷನ್ ರೂಪದಲ್ಲಿ ಕೊಡ್ತಾರೆ. ಯಾಕೆ ಅಂತಂದ್ರೆ ಆ ತಡ್ಕೊಳ್ಳೋ ಶಕ್ತಿ ಮೂತ್ರ ಕೊಡ್ತದಂತ ಪ್ರತಿಯೊಂದು ವ್ಯಕ್ತಿಗೆ, ಆಪರೇಷನ್ ಬರುವಂತ ಪ್ರತಿಯೊಂದು ವ್ಯಕ್ತಿಗೆ ಆಪರೇಷನ್ ಮುಂಚೆ ಇಂಜೆಕ್ಷನ್ ರೂಪದಲ್ಲಿ ಸ್ವಂತ ಮೂತ್ರವನ್ನು ಕೊಡ್ತಾರೆ. ಆ ರೀತಿಯಲ್ಲಿ ಮಾಡ್ತಾ ಇದ್ರು. ಸೊ ಇಷ್ಟೆಲ್ಲ ಇದೆ. ಇವೆಲ್ಲ ನಾವು ಒಂದು ಅಧ್ಯಯನದಲ್ಲಿ ಸಿಕ್ಕಿರುವಂತ ವಿಷಯಗಳು. ಇನ್ನೂ ಅದ್ಭುತ ವಿಷಯಗಳು ಇದೆ. ಇನ್ನು ಸ್ವಲ್ಪ ವಿಷಯಗಳು ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ನೋಡಿ, 1967 ಅಕ್ಟೋಬರ್ 24, ಅದರಲ್ಲಿ ಶಾನ್ ಫ್ರಾನ್ಸಿಸ್ಕೋದಲ್ಲಿ ಪ್ರಚುರವಾಗಿರುವಂಥ ಒಂದು ಮೆಡಿಕಲ್ ಜರ್ನಲ್, ಆ ನಿವೇದಿಕೆ ಪ್ರಕಾರ ಸಾಮಾನ್ಯ ಮನಸ್ಸಿ ಮೂತ್ರದಲ್ಲಿ ಕ್ಯಾನ್ಸರ್, ಟ್ಯೂಬರ್ಕ್ಲೋಸಿಸ್ ಮತ್ತೆ ಉಸಿರಾಟ ಸಂಬಂಧಿತ, ಹೃದಯ ಸಂಬಂಧಿತ ವ್ಯಾಧಿಗಳಿಗೆ ಸೊ ಅದನ್ನು ಗುಣಪಡಿಸಕ್ಕೆ ಇರುವಂಥ ಅಂಶಗಳು ಅನೇಕವಿದೆ ಅಂತ ಹೇಳಿದ್ದಾರೆ. ಅದರಲ್ಲಿ ಪ್ರಧಾನವಾಗಿ ಇದ್ರ ಬಗ್ಗೆ ಹೇಳಿದ್ದಾರೆ, ಯೂರೋಕಿನಾಸೆ ಬಗ್ಗೆ ಹೇಳಿದ್ದಾರೆ. ಯೂರೋಕಿನಾಸೆ ಅಂತ ಒಂದು ಪದಾರ್ಥ ಇದೆ ಯೂರಿನಲ್ಲಿ. ಅದು ರಕ್ತವನ್ನು ಯಾವುದೇ ಗಡ್ಡೆ ಆಗಬಾರ್ದು ಅಂತ, ರಕ್ತ ಅನ್ನೋದು ಯಾವುದೇ ರೀತಿಯಲ್ಲಿ ಕ್ಲಾಟ್ ಆಗಬಾರ್ದು, ಕ್ಲಾಟ್ಗಳನ್ನು ಕರಗಿಸ್ತದೆ, ತುಂಬಾ ಸಹಾಯ ಮಾಡುತ್ತೆ ಅಂತ ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್ ಸಮಾವೇಶದಲ್ಲಿ ಶಾಸ್ತ್ರವೇತ್ತಗಳು ಹೇಳಿದ್ದಾರೆ. ನೋಡಿ, ಇದೊಂದು ಅದ್ಭುತವಾದ ವಿಷಯ. ಆಮೇಲೆ ಸೈನ್ಸ್ ಡೈಜೆಸ್ಟ್ ಅಂತ ಒಂದು ಪತ್ರಿಕೆ ಜುಲೈ 1958 ಪ್ರಚುರಣ ಆಗಿರ್ತದೆ. ಸಾಮಾನ್ಯ ಮನುಷ್ಯರಲ್ಲಿ ನೈಟ್ರೋಗ್ಲಿಸರಿನ್ ಅಂತವು, ಓಕೆ, ಸೊ ನೈಟ್ರೋಗ್ಲಿಸರಿನ್ ಅಂದ್ರೆ ಈ ಮೂತ್ರದಲ್ಲಿ ಇರುವಂತ ನೈಟ್ರೋಗ್ಲಿಸರಿನ್ ಅಂತ ಪದಾರ್ಥ ಇದೆ. ಇದು ರಕ್ತನಾಳಗಳನ್ನು ವಿಸ್ತಾರ ಮಾಡುತ್ತೆ ಅಂತ ಒಂದು ಶಕ್ತಿವಂತ ಪದಾರ್ಥ ಇದು. ಅವಾಗ ಈ ಹೃದಯ ಸ್ನಾಯುಗಳಿದೆಲ್ಲ, ಹೃದಯಕ್ಕೆ ಹೋಗುವಂತ ರಕ್ತನಾಳಗಳಲ್ಲಿ ರಕ್ತ ಪ್ರವಾಹವನ್ನು ಹೆಚ್ಚು ಮಾಡುತ್ತೆ. ಆಯ್ತಾ? ಸೊ ಅವಾಗ ಹೃದಯ ಆರೋಗ್ಯನೂ ತುಂಬಾ ಚೆನ್ನಾಗುತ್ತೆ. ಅಂದ್ರೆ ನೈಟ್ರೋಗ್ಲಿಸರಿನ್ ಅಂತ ಒಂದು ಪದಾರ್ಥ ಇದೆ, ಇದು ರಕ್ತನಾಳಗಳನ್ನು ವಿಸ್ತಾರ ಮಾಡುತ್ತೆ ಅಂತ. ಅದೇ ರೀತಿಯಲ್ಲಿ 1966 ಅಮೆರಿಕಾದಲ್ಲಿ ಅಟ್ಲಾಂಟಿಕ್ ಸಿಟಿಯಲ್ಲಿ ಫೆಡರೇಷನ್ ಆಫ್ ಅಮೆರಿಕನ್ ಸೊಸೈಟೀಸ್ ಫಾರ್ ಎಕ್ಸ್ಪೆರಿಮೆಂಟಲ್ ಬಯಾಲಜಿ, ಇದರಲ್ಲಿ ಈ ಸಮಾವೇಶದಲ್ಲಿ ಕ್ಯಾನ್ಸರ್ ಕಣಗಳನ್ನು ನಿಯಂತ್ರಿಸಿದಲ್ಲಿ ಈ ಅಂಶದ ಮೇಲೆ ಚರ್ಚೆ ಆಗುತ್ತೆ. ಅದರಲ್ಲಿ ಮಾನವ ಮೂತ್ರದಲ್ಲಿ ಕ್ಯಾನ್ಸರ್ ಕಣಗಳ ಮೇಲೆ ಪ್ರಭಾವ ತೋರಿಸುವಂತ, ಓಕೆ, ಸೊ ಒಂದು ಡೈರೆಕ್ಟಿನ್ ಅಂತ ಮೂತ್ರ ಸಾರನ್ನು ಪ್ರಯೋಗಶಾಲದಲ್ಲಿ ಅದನ್ನು ಚರ್ಚೆ ಮಾಡ್ತಾರೆ. ಅದನ್ನು ಆ ಪ್ರಯೋಗ ಮಾಡಿದ ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಕ್ಯಾನ್ಸರ್ ಕಣಗಳ ಮೇಲೆ ತುಂಬಾ ಪ್ರಭಾವ ತೋರಿಸಿದೆ ಅಂತನೂ ಆ ಪರಿಶೋಧಕರು, ಅಂದ್ರೆ ಈ ಸಂಶೋಧಕರು ತೀರ್ಮಾನ ಮಾಡ್ತಾರೆ. ಸೊ ಈ ರೀತಿಯಲ್ಲಿ ಈ ಸಂಶೋಧನೆಯಲ್ಲಿ ಅವ್ರಿಗೆ ಗೊತ್ತಿರುವಂಥ ವಿಷಯ, ಮಾನವ ಮೂತ್ರದಲ್ಲಿ ಪ್ರಾಣಾಂತಕ ವ್ಯಾಧಿಗಳು ತುಂಬಾ ಇದೆ. ಸೊ ಅಂತ ವ್ಯಾಧಿಗಳ ಮೇಲೇನೂ ಸಹ ಹೀರೋಥೆರಪಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದೊಂದು ರೀತಿಯಲ್ಲಿ ಹೀರೋಥೆರಪಿ ಅನ್ನುವಂಥದ್ದು ಸ್ವಯಂ ಸಂಪೂರ್ಣ ಚಿಕಿತ್ಸೆ ಆಗಿದೆ. ಒಂದು ಕುಟುಂಬಕ್ಕೆ ಒಂದು ವೈದ್ಯ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಇಂಥ ಯೂರಿನ್ ಥೆರಪಿ ಅನ್ನುವಂಥದ್ದು, ಸೊ ಆಧುನಿಕ ಶಾಸ್ತ್ರವೇತ್ತಗಳು ಅವರಿಗೆ ಸವಾಲಾಗಿರುವಂಥ ಒಂದು ವ್ಯಾಧಿ ಇದೆ, ಏಡ್ಸ್ ಅಂತ ವ್ಯಾಧಿ. ಅದನ್ನು ಸಹ ಇದು ಗುಣಪಡಿಸಿದೆ ಅಂತ ಪುರಾವೆಗಳಿದೆ. ಉದಾಹರಣೆಗೆ ಇನ್ನೊಂದು ಏನು ಹೇಳ್ತಾರೆ ಅಂದ್ರೆ, ಅಮೆರಿಕಕ್ಕೂ ಸಂಬಂಧಿತ ಡಾಕ್ಟರ್ ಬಿಯಾಟ್ರಿಸ್ ಬಾರ್ನೆಟ್ ಅಂತ ಇವರು ಯೂರಿನ್ ಥೆರಪಿ ಅಂತ ಒಂದು ಬುಕ್ ಬರೀತಾರೆ. ಅದಕ್ಕೆ ಸಂಬಂಧಿತ ಬುಕ್ ಮಿರಾಕಿಲ್ಸ್ ಆಫ್ ಯೂರಿನ್ ಥೆರಪಿ ಅಂತ ಬುಕ್ ಅನ್ನು ಬರೀತಾರೆ. ಅದರಲ್ಲಿ ಪ್ರತ್ಯೇಕವಾಗಿ ಒಂದು ವಿಭಾಗ ಇದೆ. ಅವ್ರು ಬರೆದಿರುವಂಥದ್ರಲ್ಲಿ ಒಂದು ಚಾಪ್ಟರ್ ಇದೆ, ಏಡ್ಸ್ ಚಿಕಿತ್ಸೆಗೆ ಸಂಬಂಧಿತ. ಅನೇಕ ಏಡ್ಸ್ ರೋಗಗಳು ಈ ಥೆರಪಿಯಿಂದ ಚೇತರಿಸಿಕೊಂಡಂತ ಅನೇಕ ಅಂಶಗಳು ಅವರು ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಆ ಚಾಪ್ಟರ್ ಅಲ್ಲಿ, ಅದನ್ನು ಓದ್ಬೋದು. ಆಮೇಲೆ ನ್ಯೂಯಾರ್ಕ್ ಸಂಬಂಧಿತ ಕ್ವಿಕ್ ಪಲ್ಲಾಡಿ ಅಂತ ಯೂರೋಥೆರಪಿ, ಈ ವ್ಯಕ್ತಿ ಕ್ವಿಕ್ ಪಲ್ಲಾಡಿ ಅಂತ ವ್ಯಕ್ತಿ ಯೂರೋಥೆರಪಿಯಿಂದ ಏಡ್ಸ್ ಅನ್ನು ಅವರು ಗುಣಪಡಿಸ್ಕೊಂತಾರೆ. ಈ ವ್ಯಕ್ತಿ ಹೆಸರು ಕ್ವಿಕ್ ಪಲ್ಲಾಡಿ. ಅವರು ನ್ಯೂಯಾರ್ಕ್ ಸಂಬಂಧಿತ ವ್ಯಕ್ತಿ. ಅವ್ರಿಗಿರುವಂತ ಈ ಏಡ್ಸ್ ರೋಗವನ್ನು ಗುಣಪಡಿಸ್ಕೊಂತಾರೆ. ಸೊ ಅರ್ಥ ಆಯ್ತಾ? ಸೊ ಆಮೇಲೆ ಅವರು ಗುಣಪಡಿಸ್ಕೊಂಡಿದ ಮೇಲೆ ಸ್ವಂತ ಮೂತ್ರದಿಂದ ನೆಕ್ಸ್ಟ್ ಅವರು ಯೂರೋಥೆರಪಿ ಮೇಲೆ ತುಂಬಾ ಪರಿಶೋಧನೆ ಮಾಡ್ತಾರೆ. ಪ್ರಚಾರಕರ್ತ ಆಗ್ತಾನೆ, ಒಂದು ಸಪೋರ್ಟರ್ ಆಗ್ತಾನೆ.
ಸೊ ಅದ್ಭುತವಾದ ರೀತಿಯಲ್ಲಿ ಅವರು ಇಡೀ ಪ್ರಪಂಚದಲ್ಲಿ ಅದ್ಭುತ ಪ್ರಚಾರ ಮಾಡ್ತಾರೆ ಇದ್ರ ಬಗ್ಗೆ. ಅದೊಂದಾಯಿತು. ಆಮೇಲೆ 1988ರಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಗುಜರಾತಲ್ಲಿ ಅಹಮದಾಬಾದಲ್ಲಿ ಗುಜರಾತ್ ಸಮಾಚಾರ್ ಪತ್ರಿಕಾದಲ್ಲಿ, ಅದು ಭಾನುವಾರ ಸಂಚಿಕೆ, ಅದರಲ್ಲಿ ಯೂರಿನ್ ಥೆರಪಿಯಿಂದ ಕ್ಯಾನ್ಸರ್ ಗುಣ ಆಗಿರುವಂಥ 33 ಕೇಸುಗಳ ವಿವರಗಳು, ಅವರ ಅಡ್ರೆಸ್ಗಳ ಸಮೇತ, ಅವ್ರ ನಂಬರ್తో ಸಮೇತ ಪ್ರಚುರಣ ಆಗಿದೆ ನೋಡಿ. ಆಮೇಲೆ ನೆಕ್ಸ್ಟು ಡಾಕ್ಟರ್ ಜಿ.ಕೆ. ತಕ್ಕರ್ ಅಂತ ನಾವು ಕೇಳಿರ್ಬೋದು. ಇವರೊಂದು ಟ್ಯಾಕ್ಸ್ ಕನ್ಸಲ್ಟೆಂಟ್ ಆಗಿದ್ರು, CA ಆಗಿದ್ರು ಬಾಂಬೆದಲ್ಲಿ. ಇವರೊಂದು ಬುಕ್ ಬರೀತಾರೆ, ವಂಡರ್ಸ್ ಆಫ್ ಯೂರೋಥೆರಪಿ ಅಂತ. ಆ ಪುಸ್ತಕದಲ್ಲಿ ಕಿಡ್ನಿ ಫೇಲ್ಯೂರ್ಗೆ ಸಂಬಂಧಿತ ಒಂದು ಅದ್ಭುತವಾದ ಆಸಕ್ತಿಕರ ಸಂಘಟನೆ ಇವರು ಮೆನ್ಷನ್ ಮಾಡ್ತಾರೆ. ಏನಪ್ಪಾ ಅಂತಂದ್ರೆ, ಬಾಂಬೆದಲ್ಲಿ ಕಾಂದಿವಲಿ ಪ್ರಾಂತಕ್ಕೆ ಸಂಬಂಧಿತ ಒಂದು ವ್ಯಕ್ತಿ, 45 ವರ್ಷಗಳ ವ್ಯಕ್ತಿ ಬರ್ತಾನೆ. ಅವರ ಹೆಸರು BC ದೇಸಾಯಿ. ಅವ್ರಿಗೆ ಒಂದೇ ಕಿಡ್ನಿ ಇದೆ ಅಂತ ಗೊತ್ತಾಯಿತು. ಆ ಕಿಡ್ನಿನೂ ಸ್ಟಾಪ್ ಆಗ್ತದೆ ಕೆಲಸ ಮಾಡೋದು. ಆ ಕಿಡ್ನಿನೂ ಸ್ಟಾಪ್ ಆಗ್ತದೆ. ಸ್ವಲ್ಪ ಕಾಲ ಡಯಾಲಿಸಿಸ್ ಮಾಡ್ತಾರೆ. ಆಮೇಲೆ ಕಿಡ್ನಿ ಮಾರ್ಪಿಡಿ ಮಾಡಬೇಕಂತ ಹೇಳ್ತಾರೆ. ಕಿಡ್ನಿ ಡೋನರ್ಗೋಸ್ಕರ ತುಂಬ ಪ್ರಯತ್ನ ಮಾಡ್ತಾರೆ. ಬಟ್ ಅದು ತುಂಬ ಹೆಚ್ಚಿನ ರೀತಿಯಲ್ಲಿ ಖರ್ಚಾಗುವಂಥ ವಿಷಯ. ಆರ್ಥಿಕ ಸ್ಥಿತಿಗಳ ಆಧಾರವಾಗಿ ಅವರು ಶಸ್ತ್ರಚಿಕಿತ್ಸೆಗೆ ಸಾಧ್ಯವಾಗಿಲ್ಲ. ಅವಾಗ ಆ ಸಮಯದಲ್ಲಿ ಯೂರಿನ್ ಥೆರಪಿಯನ್ನು ಆಯ್ಕೆ ಮಾಡ್ಕೊತಾರೆ. ಅವ್ರಿಗೆ ಈಗಾಗಲೇ ಅವರ ಹೆಂಡತಿ 25 ವರ್ಷದಿಂದ ಆರೋಗ್ಯವನ್ನು ಕಾಪಾಡ್ಕೊತ ಬರ್ತಾ ಇರ್ತಾರೆ ಮೂತ್ರ ಚಿಕಿತ್ಸೆಯಿಂದ. ಅದು ಸ್ವಲ್ಪ ಪರಿಚಯ ಇದೆ ಅವರಿಗೆ. ಆದರೂ ಆಯ್ತು ಅಂತ ಹೇಳ್ಬಿಟ್ಟು ಇವರು ಸಹ ಈ ಯೂರಿನ್ ಥೆರಪಿಯನ್ನು ಅಳವಡಿಸ್ಕೊತಾರೆ. ಆ ಮಾರ್ಗದರ್ಶಿ ಒಂದು ಅವರ ಹೆಂಡತಿ ಆಲ್ರೆಡಿ ಮಾಡ್ತಾ ಇದ್ರಲ್ಲ, ಆ ಮಾರ್ಗದರ್ಶಿ ಇವರು ಪ್ರಾರಂಭಿಸ್ತಾರೆ. 1 ತಿಂಗಳಾದ್ಮೇಲೆ ಮೂತ್ರ ಪರೀಕ್ಷೆ ಮಾಡಕ್ ಬರ್ತಾರೆ. ಮೂತ್ರ ಪರೀಕ್ಷೆ ಸಾಧಾರಣವಾಗಿ ಬಂತು. ಸೊ ಅವರು ಅಂದ್ರೆ ಅವರಲ್ಲಿ ಕಿಡ್ನಿ ಕೆಲಸ ಏನು, ಕಿಡ್ನಿ ಸ್ವಲ್ಪ ಒಂದೇ ಒಂದು ಕಿಡ್ನಿ ಅದನ್ನು ಕೆಲಸ ಮಾಡ್ತಾ ಇರಲ್ಲ, ಅದನ್ನು ಕೆಲಸ ಮಾಡೋದು ಪುನಃ ಪ್ರಾರಂಭವಾಗತ್ತೆ. ಮತ್ತೆ ಅವರು ಕೆಲಸಕ್ಕೆ ಹೋಗಿ ಸೇರ್ಕೊಂತಾರೆ. ಅಂದ್ರೆ ನೋಡಿ ಯಾವ ರೀತಿಯಲ್ಲಿ ಚೇತರಿಸ್ಕೊಂಡಿದ್ರು. ಒಂದೇ ಕಿಡ್ನಿ ಇರೋದು, 2 ಕಿಡ್ನಿ ಇಲ್ಲ. ಆ ಒಂದು ಕಿಡ್ನಿನೂ ಕೆಟ್ಟೋಗಿತು. ಆಮೇಲೆ ಮೂತ್ರ ಚಿಕಿತ್ಸೆಯಿಂದ ಮತ್ತೆ ಅದು ತಿರ್ಗಾ ತನ್ನ ಕೆಲಸವನ್ನು ಪ್ರಾರಂಭಿಸಿತು. ಡಯಾಲಿಸಿಸ್ ಬೇಕಾಗಿಲ್ಲ, ಡಯಾಲಿಸಿಂದ ಆಚೆ ಕಡೆ ಬಂದರು ಅಲ್ವಾ. ಆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಜಪಾನಲ್ಲಿ ಅಸಿಬಾರ ಲ್ಯಾಬೊರೇಟರೀಸ್ ಅಂತ ಅವರ ಅಧ್ಯಕ್ಷ ಹೆಸರು KN ಅಸಿಬಾರ. ಅವರು 21/11/1991ರಲ್ಲಿ ನಮ್ಮ ಭಾರತ ಮಾಜಿ ಪ್ರಧಾನವರ್ಯ ಅಂತ ಮೊರಾರ್ಜಿ ದೇಸಾಯಿ ಅವರಿಗೆ ಒಂದು ಲೇಖನೆ ಕಳ್ಸಿಕೊಡ್ತಾರೆ, ಒಂದು ಬರೆದು ಕಳ್ಸಿಕೊಡ್ತಾರೆ. ಏನಂತಂದ್ರೆ, ಈ ನನ್ನ ಪರಿಶೋಧನೆಯಲ್ಲಿ ನಾನು ಕಂಡಿರೋದು ಏನಂತಂದ್ರೆ, ಮೂತ್ರದಲ್ಲಿರುವಂಥ ಲ್ಯೂಕೋಸೈಟ್ಸ್ ರಿಂದ ಕ್ಯಾನ್ಸರ್ ಮತ್ತು ಇತರ ಅಸಾಧ್ಯ ವ್ಯಾಧಿಗಳನ್ನು ಚಿಕಿತ್ಸೆ ಮಾಡಬಹುದು ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಈರೋಕಿನಾಸೆ ಅಂತ ಎಂಜೈಮ್ ಇದೆಯಲ್ಲ, ಅದು ಏಡ್ಸು ಮತ್ತು ಹೆಪಟೈಟಿಸ್ ಮೇಲೇನು ತುಂಬ ವಿಜಯವಂತವಾಗಿ ಕೆಲಸ ಮಾಡಿದೆ ಅಂತ ಹೇಳ್ತಾರೆ. ಥ್ರಾಂಬೋಸಿಸ್ ಅಂತ ಆ ವ್ಯಾಧಿಯನ್ನು ಕೂಡ ನಾವು ಗುಣ ಮಾಡ್ಬೋದು ಅಂತಲೇ ಹೇಳ್ತಾರೆ ನೋಡಿ. ಆಮೇಲೆ 1992 ಮಾರ್ಚ್ 6ರಲ್ಲಿ ಪ್ರಚುರವಾಗಿರುವಂಥ ಮಿಡ್ ಡೇ ಪತ್ರಿಕೆಯಲ್ಲಿ ನ್ಯೂ ಸೈಂಟಿಫಿಕ್ ಮ್ಯಾಗಝೈನ್ ನಿವೇದಿಕೆ ಪ್ರಕಾರ ಆಸ್ಟ್ರೇಲಿಯಾ ಸಂಬಂಧಿತ ಶಾಸ್ತ್ರವೇತ್ತಗಳಾಗಿರುವಂಥ MILS ಮತ್ತು MT ಪ್ರಾನ್ಸ್ ಇವರು ನ್ಯೂಕಾಸಲ್ ವಿಶ್ವವಿದ್ಯಾಲಯದಲ್ಲಿ ಪರಿಶೋಧನೆ ಮಾಡ್ತಾರೆ. ನಮ್ಮ ಬೆಳಗ್ಗೆ ಬರುವಂಥ ಮೂತ್ರದಲ್ಲಿರುವಂಥ ಮೆಲಟೋನಿನ್ ಅಂತ ಹಾರ್ಮೋನು ಅತಿ ಹೆಚ್ಚಾಗಿರುತ್ತೆ. ಇದು ಶಾಂತಿಯನ್ನು ಕೊಡುತ್ತೆ. ಶರೀರದಲ್ಲಿ ಬಯೋಲಾಜಿಕಲ್ ಕ್ಲಾಕ್, ಇದು ಸರ್ಕೇಡಿಯನ್ ಕ್ಲಾಕ್ ಅಂತ ಹೇಳ್ತೀವಲ್ಲ, ಜೀವ ಗಡಿಯಾರವನ್ನು ನಿಯಂತ್ರಣ ಮಾಡುತ್ತೆ. ಇದು ಯಾವುದೇ ನೋವಿದ್ರೆ ನೋವು ನಿವಾರಕವಾಗಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ದಾರೆ ನೋಡಿ. ಅದೇ ರೀತಿಯಲ್ಲಿ ಜಪಾನ್ ಕ್ಯೋಟೋ ಮೆಡಿಕಲ್ ಯೂನಿವರ್ಸಿಟಿಗೆ ಸಂಬಂಧಿತ ಡಾಕ್ಟರ್ ಹಮೋನೋ ಏನು ಹೇಳಿದ್ದಾರೆ ಅಂದರೆ, ಈ ಮಾನವ ಮೂತ್ರ ಇದೆಯಲ್ಲ, ಮಾನವ ಮೂತ್ರದಿಂದ ಕ್ಯಾನ್ಸರ್ಗೂ ಉಪಯೋಗಕರ ಅಂತ ಒಂದು ಪದಾರ್ಥವನ್ನು ಅತಿ ವಿಜಯವಂತವಾಗಿ ಸಕ್ಸಸ್ಫುಲ್ ಆಗಿ ಸಪರೇಟ್ ಮಾಡ್ತಾರೆ. ಅಂದರೆ ಕ್ಯಾನ್ಸರ್ಗೆ ಉಪಯೋಗ ಆಗುವಂಥ ಒಂದು ಪದಾರ್ಥವನ್ನು ಸಪರೇಟ್ ಮಾಡೋಂಥ ಅದರಲ್ಲಿ ಇವರು ಯಶಸ್ವಿ ಆಗ್ತಾರೆ. ಅದೇ ರೀತಿಯಲ್ಲಿ ಕೊನೆಯದು ಸುಪ್ರಸಿದ್ಧ ಆಗಿರೋಂಥ ಈ ಹೃದಯ ನಿಪುಣರು ಅಂದರೆ ಈ ಕಾರ್ಡಿಯಾಕ್ ಎಕ್ಸ್ಪರ್ಟ್ ಆಗಿರುವಂಥ ಡಾಕ್ಟರ್ KK ಡೇಟ್ 1978 ಮಾರ್ಚ್ ತಿಂಗಳಲ್ಲಿ ಪ್ರಚುರ ಆಗಿರುವಂಥ ಆಟೋ ಯೂರಿನ್ ಥೆರಪಿ ಪತ್ರಿಕೆಯಲ್ಲಿ ಈ ರೀತಿಯಲ್ಲಿ ಮೆನ್ಷನ್ ಮಾಡ್ತಾರೆ. ಏನಂತ ನೋಡಿ, ಹಿಮಾಲಯ ಪರ್ವತದಲ್ಲಿ ಅಧಿರೋಹಣ ಮಾಡುವಂಥ ಸಾಹಸಿಕರು ಅಂತಂದರೆ ಅಧಿರೋಹಣ ಮಾಡಕ್ಕೆ ಹೋಗುವಂಥ ವ್ಯಕ್ತಿಗಳಿದಾರಲ್ಲ, ಅವರ ಶಕ್ತಿಯನ್ನು ನಿಲ್ಲಿಸ್ಕೊಳಕ್ಕೆ ಮತ್ತು ಕಠಿಣ ವಾತಾವರಣದಿಂದ ಆ ಪರಿಸ್ಥಿತಿಗಳನ್ನು ಎದುರ್ಕೊಳ್ಳೋಕ್ಕೆ ತಮ್ಮ ಮೂತ್ರವನ್ನೇ ಸೇವಿಸ್ತಾರೆ ಅಂತ ಹೇಳಿದ್ದಾರೆ.
ಸೊ ಇದು ಏನು ಮಾಡುತ್ತಂದ್ರೆ ಅವರ ಶಕ್ತಿ ಮತ್ತು ಉತ್ಸಾಹವನ್ನು ಕಾಪಾಡತ್ತೆ ಅಂತ ಹೇಳಿದ್ದಾರೆ. ಸುಪ್ರಸಿದ್ಧ ಪರ್ವತಾರೋಹಣ ಮಾಡುವಂಥ ಈ ಎಸ್ಪೆಷಲಿ ಎವರೆಸ್ಟ್ ಶಿಖರವನ್ನು ಅಧಿರೋಹಣ ಮಾಡುವಂಥ ವ್ಯಕ್ತಿ ಮೋರಿಸ್ ವಿಲ್ಸನ್ ಸಹ ಇದ್ರು ಗರ್ವದಾಗಿ ಹೇಳಿದ್ದಾರೆ, ಗರ್ವದಿಂದ ಹೇಳಿದ್ದಾರೆ ಈ ವಿಷಯವನ್ನು. ಸೊ ಸಾಬೀತುಪಡಿಸಿದ್ದಾರೆ, ಒಪ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಸೊ ಈ ರೀತಿಯಲ್ಲಿ ಸ್ನೇಹಿತರೆ ಇವೆಲ್ಲಾನು ನಾನು ಇವತ್ತಿಷ್ಟುವರೆಗೂ ನಿಮಗೆ ತಿಳಿಸಿಕೊಟ್ಟಿರುವಂಥ ವಿಷಯಗಳೇನಂತಂದರೆ, ಸೊ ಸೈಂಟಿಫಿಕ್ ಆಗಿ ಏನೇನು ವಿಷಯಗಳಿದೆ, ಸೈಂಟಿಫಿಕ್ ಆಗಿ ಎಷ್ಟು ಪುರಾವೆಗಳಿದೆ ಈ ಮೂತ್ರ ಥೆರಪಿ ಅಂತ ನಿಮ್ಗೆ ಹೇಳೋಕ್ಕೆ ಪ್ರಯತ್ನ ಮಾಡಿದ್ದೀನಿ. ಇದೆಲ್ಲರ ಜೊತೆಗೆ ಹಂಚ್ಕೊಳ್ಳಿ. ಇನ್ನು ನೀವು ನಿಮ್ಮ ಯೂರೋ ಥೆರಪಿಯನ್ನು ಕಂಟಿನ್ಯೂ ಮಾಡಿ, ಇನ್ನೂ ಎಲ್ಲರನ್ನು ಯುರೋಪ್ ಥೆರಪಿಗೆ ಇನ್ವೈಟ್ ಮಾಡಿ ಅಂತ ಹೇಳ್ತಾ, ಸೊ ಇವತ್ತಿನ ಈ ಅದ್ಭುತವಾದ ಅಂಶವನ್ನು ಮುಕ್ತಾಯ ಮಾಡೋಣ. ಥ್ಯಾಂಕ್ ಯು, ಧನ್ಯವಾದಗಳು.